ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಜನರೊಂದಿಗೆ ಜನತಾದಳ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯ ಯುವ ಅಧ್ಯಕ್ಷರಾದಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರೇ, ಮತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಮಾಜಿ ಶಾಸಕರು ಆದಂಥ ಮಂಜಣ್ಣವರೇ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರೇ, ಮತ್ತು ವೇದಿಕೆ ಮುಂದಗಡೆ ಹಾಜರಿರ್ತಕ್ಕಂಥ ನಮ್ಮ ಪಕ್ಷದ ಗೌರವಾನ್ವಿತ ಸದಸ್ಯರೇ, ಮತ್ತು ಮಾಧ್ಯಮ ಸ್ನೇಹಿತರೇ, ಮತ್ತು ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರೇ, ಮಹಿಳಾ ಕಾರ್ಯಕರ್ತೆಯರೇ, ಇವತ್ತಿನ ದಿವಸ ನೀವೆಲ್ಲ ದಯಮಾಡಿ ಗಲಾಟೆ ಮಾಡಬೇಡಿ. ಇಂಥ ದಿನಕ್ಕೆ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೋ ಅಂದರೆ, ಇವತ್ತು ತಾವೆಲ್ಲ ದಯಮಾಡಿ ನಮ್ಮ ಮುಖಂಡರು, ಕಾರ್ಯಕರ್ತರು ಎಷ್ಟು ಶ್ರಮ ಪಟ್ಟಿದ್ದೀರಿ ಅಂದರೆ, ಇದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ಯಾವುದೇ ಗಾಡಿ ವೆಹಿಕಲ್ ಮಾಡ್ದೇನೆ, ಯಾವುದೇ ಇದಾಗದೆ ತಾವೆಲ್ಲ ಸ್ವಂತ ಇದರಿಂದ ನೀವೆಲ್ಲ ನಮ್ಮ ಹತ್ರ ಏನು ಅಪೇಕ್ಷೆ ಪಡೆದು ಯಾವುದೇ ರೀತಿ ವೆಹಿಕಲ್ ಆಗಲಿ ಇನ್ನೊಂದಾಗಲಿ ಇಲ್ದೇನೆ ನೀವೆಲ್ಲ ಬಂದಿದ್ದೀರಿ. ಆಮೇಲೆ ಅವತ್ತಿಂದ ನಮ್ಮ ಜೊತೆಲಿ ಸೇರಿ ಎಲ್ಲರೂ ನಮ್ಮ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೈ ಜೋಡಿಸಿ ಎಲ್ರಿಗೂ ಫೋನ್ ಮಾಡಬೇಕು, ಇದು ಅಮಾವಾಸ್ಯೆ ಅಂತ ಏನು ಅಮಾವಾಸ್ಯೆ ಆದ್ರೆ ಆಯ್ತದೆ, ನಿಖಿಲಣ್ಣರು ಹೇಳವ್ರೆ, ಅದರಿಂದ ಈ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿ ತಾವೆಲ್ಲ ಕೈ ಜೋಡಿಸಿದ್ದೀರಾ. ನಿಮಗೆಲ್ಲ ಕೃತಜ್ಞತೆ ಸಲ್ಲಿಸ್ತಾ, ಮತ್ತು ಇವತ್ತಿನ ಉದ್ದೇಶ ಏನಂದರೆ, ಸದಸ್ಯತ್ವ ಅಭಿಯಾನ ನಾವು ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಬರಬೇಕು. ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ. ನಮ್ಮ ಯುವಕ ಪಡೆ ಆಗ್ಬೋದು, ನಮ್ಮ ಮುಖಂಡರಾಗ್ಬೋದು, ಹಿರಿಯರಾಗ್ಬೋದು, ಎಲ್ಲರೂ ಕಷ್ಟ ಬಿದ್ದಿದ್ದೀರ. ನಾನೊಬ್ಬನೇ ಅಲ್ಲ, ನಂದೇನು ಇಲ್ಲ, ಇಲ್ಲಿ ಎಲ್ಲ ನಿಮ್ಮದೇನೆ, ನೀವೇ ಕಷ್ಟ ಬಿದ್ದಿದ್ದೀರಿ. ಇದೇ ರೀತಿ ನೀವೆಲ್ಲ ದಯಮಾಡಿ ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತಿಗಾಗ್ಬೋದು, ಜಿಲ್ಲಾ ಪಂಚಾಯತಿಗಾಗ್ಬೋದು ಅನುಕೂಲ ಆಗುತ್ತೆ. ನೀವೆಲ್ಲ ಸದಸ್ಯತ್ವ ಅಭಿಯಾನ, ಮಿಸ್ಕಾಲ್ ಅಭಿಯಾನ, ಯಾರು ಹೆಣ್ಮಕ್ಳು ಆಚೆ ಹೋಗ್ಬೇಡಿ, ದಯಮಾಡಿ ಕುತ್ಕೊಳ್ಳಿ, 10 ನಿಮಿಷ ಕುತ್ಕೊಳ್ಳಿ, ಕಾರ್ಯಕ್ರಮ ಮುಗೀತದೆ, ಕುತ್ಕೊಳ್ಳಿ. ಆದ್ರಿಂದ ತಾವೆಲ್ಲ ಸದಸ್ಯತ್ವ ನೋಂದಣಿ ಅಭಿಯಾನನ ಸ್ಟಾರ್ಟ್ ಮಾಡಿ. ಈಗಾಗಲೇ ಮಾಡಿದ್ದೀರಿ. ನಾವು 5ನೇ ಸ್ಥಾನದಲ್ಲಿದ್ದೀವಿ ರಾಜ್ಯದಲ್ಲಿ. ಇದು ಮೊದಲನೇ ಸ್ಥಾನಕ್ಕೆ ಬರಬೇಕು. ನಮ್ಮ ಮುಖಂಡರೆಲ್ಲ ಮನಸ್ಸು ಮಾಡಿದ್ರೆ ಇದು ಹಾಗೆ ಆಯ್ತದೆ. ನಮ್ಮ ಮುಖಂಡರು ಯಾವತ್ತೂ ಇದುವರೆಗೂ ಏನು ಮಾಡೋರು ಅಂದರೆ, ಇವತ್ತು ಕುಮಾರಸ್ವಾಮಿ ಅವ್ರನ್ನ ಅರ್ಜಿ ಹಾಕ್ಬಿಟ್ಟು ಹೋದ್ರೆ ಸಾಕು, ಗೆಲ್ಲಿಸ್ತಾ ಇದ್ರಿ. ಅಂಥ ಮುಖಂಡರಿದ್ದೀರಿ ನಮ್ಮ ರಾಮನಗರದಲ್ಲಿ. ನಮ್ಮ ರಾಮನಗರ ತಾಲೂಕಿನ ಮುಖಂಡರು ಅಂದರೆ ನಮಗೆ ಅಪರಂಜಿ ಚಿನ್ನ. ಅದರಿಂದ ನಿಮ್ಮ ಬಗ್ಗೆ ನಾನು ವರ್ಣಿಸೋಕ್ಕೆ ನನಗೆ ಅಕ್ಷರಗಳೇ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾ, ಮತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಎಲ್ಲ ತಾಲೂಕು ಹೋಗಬೇಕು. ಅದರಿಂದ ಅವ್ರಿಗೆ ಹೆಚ್ಚಿಗೆ ಹೊತ್ತು ಇಲ್ಲಿರೋಕ್ಕಾಯ್ತಾ ಇಲ್ಲ. ತಾವೆಲ್ಲ ದಯಮಾಡಿ ಸಹಕರಿಸಿ, ಸ್ವಲ್ಪ ಗಲಾಟೆ ಮಾಡ್ದಂಗೆ. ಆಮೇಲೆ ಈಗ ನೆಕ್ಸ್ಟು ಕನಕಪುರಕ್ಕೆ ಹೋಗಬೇಕು. ನಮ್ಮ ನಿಖಿಲಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಕೃಷ್ಣಣ್ಣರೇ ದಯವಿಟ್ಟು ಮಾತಾಡಬೇಡಿ ಇವ್ರೆ. ನಮ್ಮ ನಿಖಿಲಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ, ನಾವು ಇವತ್ತು ನಮಗೆ ಹುಡುಗರವರು, ನಾವೆಲ್ಲ ಏಜ್ ಆಗಿರುವಂಥವ್ರು, 50 ಮೇಲೆ ಇರುವಂಥವ್ರು, ಇಲ್ಲ 65 ವರ್ಷ 70 ವರ್ಷ ಆಗಿರೋರು ಕೂಡ, 75 ವರ್ಷ ಆಗಿರೋರು ಕೂಡ ಅವ್ರ ಥರ ಅರ್ಥಗರ್ಭಿತವಾಗಿ ಮಾತಾಡೋಕ್ಕೆ ನಮ್ಗೆ ಯಾರ ಕೈಲೂ ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ನಮ್ಮ ಪ್ರಪಂಚದಲ್ಲಿ 100 ಅದ್ಭುತ ಅವೆ. 100 ಅದ್ಭುತದಲ್ಲಿ ನಮ್ಮ ನಿಖಿಲಣ್ಣರು ಒಬ್ಬರು ಅಂತ ನಾನು ಭಾವಿಸ್ತಾ, ನಮ್ಮ ರಾಮನಗರದ ಮುಖಂಡರು ಅವರಿಗೆ ತುಂಬ ಗೌರವದಿಂದ ಕಂಡಿದ್ದೀರಿ. ಅದಕ್ಕೆ ನನ್ನ ಕೃತಜ್ಞತೆ ತಲುಪಿಸ್ತಾ ನಿಮಗೆಲ್ಲ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.